ಇತಿಹಾಸವನ್ನ ನೋಡಿದಾಗ ಕೆಲವು ಕಾಲಘಟ್ಟಗಳು ಮಾತ್ರ ತುಂಬಾನೇ ವಿಶೇಷವಾಗಿ ನಕ್ಷತ್ರಗಳ ಹಾಗೆ ಹೊಳೀತಿರ್ತವೆ ಅಲ್ವಾ? ಅದನ್ನೇ ನಾವು ಸುವರ್ಣಯುಗ ಅಂತ ಕರೆಯೋದು. ಹಾಗಾದರೆ ಇವತ್ತು ನಾವು ಅಂಥದ್ದೇ ಒಂದು ಅದ್ಭುತ ಕಾಲಘಟ್ಟಕ್ಕೆ ಹೋಗಿ ಬರೋಣ. ಅದುವೇ ಪ್ರಾಚೀನ ಭಾರತದ ವೈಭವ, ಗುಪ್ತ ಸಾಮ್ರಾಜ್ಯ. ಹಾಗಾದ್ರೆ ಒಂದು ಯುಗಕ್ಕೆ ಸುವರ್ಣ ಅನ್ನೋ ಹೆಸರು ಯಾಕೆ ಬರುತ್ತೆ? ಸುಮ್ನೆ ಚೆನ್ನಾಗಿದೆ ಅಂತ ಇಡೋ ಹೆಸರಾ ಇದು? ಖಂಡಿತ ಇಲ್ಲ. ಹಾಗಿದ್ರೆ ಗುಪ್ತ ಸಾಮ್ರಾಜ್ಯಕ್ಕೆ ಆ ಒಂದು ಗೌರವ ಸಿಗೋಕೆ ಕಾರಣ ಏನು? ಆ ಅದ್ಭುತ ಅಂಶಗಳು ಯಾವುವು? ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಯಾವುದೇ ಒಂದು ದೊಡ್ಡ ಯುಗಕ್ಕೆ ಒಂದು ಗಟ್ಟಿಮುಟ್ಟಾದ ಅಡಿಪಾಯ ಬೇಕೇ ಬೇಕು. ಗುಪ್ತರ ವಿಷಯದಲ್ಲೂ ಅಷ್ಟೇ. ಅವರ ಆ ಅಡಿಪಾಯ ಏನಾಗಿತ್ತು ಗೊತ್ತಾ? ಒಂದು ಅವರ ರಾಜಕೀಯ ಸ್ಥಿರತೆ, ಇನ್ನೊಂದು ಅವರ ಆರ್ಥಿಕ ಶಕ್ತಿ. ಇವೆರಡನ್ನೂ ಬಳಸಿ ಅವರು ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಹೇಗೆ ಕಟ್ಟಿದ್ರು ಅಂತ ಈಗ ನೋಡೋಣ. ಒಂದು ಸುವರ್ಣ ಯುಗಕ್ಕೆ ಸಮುದ್ರಗುಪ್ತನಂತಹ ಬಲಿಷ್ಠ ನಾಯಕರು ಬೇಕೇ ಬೇಕು. ಅದಕ್ಕೆ ನೋಡಿ ಇವರನ್ನ ಭಾರತದ ನೆಪೋಲಿಯನ್ ಅಂತಾನೇ ಕರೆಯೋದು. ಅವರು ಕೇವಲ ಯುದ್ಧಗಳನ್ನ ಗೆದ್ದ ರಾಜ ಆಗಿರಲಿಲ್ಲ, ಬದಲಿಗೆ ಇಡೀ ಭಾರತದ ವಿಶಾಲವಾದ ಭೂಭಾಗವನ್ನು ಒಗ್ಗೂಡಿಸಿ ಅಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ತಂದ ಒಬ್ಬ ಮಹಾನ್ ನಾಯಕ. ನೋಡಿ, ಯುದ್ಧ ಗೆಲ್ಲೋದು ಒಂದು ಕಡೆ ಆದ್ರೆ ಆಡಳಿತ ಮಾಡೋದು ಇನ್ನೊಂದು ಕಡೆ. ಗುಪ್ತರು ಇದರಲ್ಲಿ ಎತ್ತಿದ ಕೈ. ಅವರು ಒಂದು ಅದ್ಭುತವಾದ ಆಡಳಿತ ವ್ಯವಸ್ಥೆನೇ ರೂಪಿಸಿದ್ರು. ಅಂದ್ರೆ ಚಕ್ರವರ್ತಿಯಿಂದ ಹಿಡಿದು ಪ್ರಾಂತ್ಯ, ಜಿಲ್ಲೆ, ಆಮೇಲೆ ಹಳ್ಳಿಯ ಮಟ್ಟದವರೆಗೂ ಎಲ್ಲವೂ ಒಂದು ಗಡಿಯಾರದಲ್ಲಿನ ಚಕ್ರಗಳ ಹಾಗೆ ಸರಾಗವಾಗಿ ನಡೀತಿತ್ತು. ಯಾವಾಗ ರಾಜಕೀಯವಾಗಿ ಎಲ್ಲವೂ ಸರಿ ಇರುತ್ತೋ ಆರ್ಥಿಕತೆ ತಾನಾಗಿಯೇ ಮೇಲಕ್ಕೆ ಬರುತ್ತೆ. ಇದಕ್ಕೆ ಗುಪ್ತಲ, ದಿನಾರ ಅನ್ನೋ ಚಿನ್ನದ ನಾಣ್ಯಗಳೇ ಸಾಕ್ಷಿ. ಇವು ಕೇವಲ ನಾಣ್ಯಗಳಾಗಿರಲಿಲ್ಲ, ಬದಲಿಗೆ ಆ ಸಾಮ್ರಾಜ್ಯದ ಸಂಪತ್ತು, ಸಮೃದ್ಧಿ ಮತ್ತು ಆತ್ಮವಿಶ್ವಾಸದ ಒಂದು ಹೊಳೆಯುವ ಸಂಕೇತವಾಗಿತ್ತು. ಅವರ ಆರ್ಥಿಕತೆಯನ್ನು ನೋಡಿದ್ರೆ ಅದು ಹಲವು ಸ್ತಂಭಗಳ ಮೇಲೆ ನಿಂತಿತ್ತು. ಬಹುಪಾಲು ಕೃಷಿಯನ್ನೇ ಅವಲಂಬಿಸಿದ್ರೂ ಕೂಡ ದೇಶದೊಳಗಿನ ಮತ್ತು ಹೊರಗಿನ ವ್ಯಾಪಾರ, ಅಂದ್ರೆ ರೋಮ್ ಮತ್ತು ಚೀನಾದಂತಹ ದೂರದ ದೇಶಗಳ ಜೊತೆಗಿನ ವ್ಯಾಪಾರದಿಂದಲೂ ಸಾಕಷ್ಟು ಆದಾಯ ಬರ್ತಿತ್ತು. ಜೊತೆಗೆ ನುರಿತ ಕುಶಲಕರ್ಮಿಗಳು ಮತ್ತು ಅವರ ಸಂಘಗಳು ಕೂಡ ಆರ್ಥಿಕತೆಗೆ ದೊಡ್ಡ ಕೊಡುಗೆ ನೀಡ್ತಿದ್ವು. ಸರಿ, ಒಂದು ಸುವರ್ಣ ಯುಗ ಅಂದ್ರೆ ಬರೀ ಹಣ ಮತ್ತೆ ಅಧಿಕಾರ ಅಷ್ಟೇ ಅಲ್ಲ ಅಲ್ವಾ? ಅದು ಅಲ್ಲಿನ ಸಮಾಜ, ಸಂಸ್ಕೃತಿ ಮತ್ತೆ ಜ್ಞಾನದ ಬಗ್ಗೆನೂ ಹೇಳುತ್ತೆ. ಗುಪ್ತರ ಸಮಾಜ ಹೇಗಿತ್ತು ಮತ್ತೆ ಜ್ಞಾನದ ಬೆಳವಣಿಗೆಗೆ ಅದು ಹೇಗೆಲ್ಲ ಸಹಾಯ ಮಾಡ್ತು ಅಂತ ಈಗ ನೋಡೋಣ. ಗುಪ್ತರ ಸಮಾಜದಲ್ಲಿ ನಮಗೆ ಎರಡು ಮುಖಗಳು ಕಾಣಿಸುತ್ತವೆ. ಒಂದು ಕಡೆ ವರ್ಣ ವ್ಯವಸ್ಥೆ ಆಧಾರಿತ ಕಟ್ಟುನಿಟ್ಟಾದ ಸಾಮಾಜಿಕ ರಚನೆ ಇತ್ತು. ಆದರೆ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಧಾರ್ಮಿಕ ಸಹಿಷ್ಣುತೆ ಕೂಡ ವ್ಯಾಪಕವಾಡಿತು. ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ಒಟ್ಟಿಗೆ ಶಾಂತಿಯುತವಾಗಿ ಅಸ್ತಿತ್ವದಲ್ಲಿದ್ವು. ಇಂತಹ ಒಂದು ಜ್ಞಾನ ಆಧಾರಿತ ಸಮಾಜದ ಹೃದಯ ಭಾಗದಲ್ಲಿ ಶಿಕ್ಷಣ ಇತ್ತು. ನಳಂದ ಮತ್ತು ತಕ್ಷಶಿಲೆಯಂತಹ ವಿಶ್ವವಿದ್ಯಾನಿಲಯಗಳು ಜ್ಞಾನದ ದೊಡ್ಡ ಕೇಂದ್ರಗಳಾಗಿದ್ವು. ದೇಶ ವಿದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಜ್ಞಾನ ಸಂಪಾದನೆ ಮಾಡ್ತಿದ್ರು, ಅದು ಕೂಡ ಉಚಿತವಾಗಿ. ಸರಿ, ಇಲ್ಲಿಯವರೆಗೆ ನಾವು ರಾಜಕೀಯ, ಆರ್ಥಿಕತೆ, ಸಮಾಜದ ಬಗ್ಗೆ ನೋಡಿದ್ವಿ. ಈಗ ನಾವು ಈ ಸುವರ್ಣ ಯುಗದ ಅತ್ಯಂತ ಪ್ರಮುಖವಾದ, ಅತ್ಯಂತ ಹೊಳೆಯುವ ಭಾಗಕ್ಕೆ ಬಂದಿದ್ದೇವೆ. ಅದೇ ಕಲೆ ಮತ್ತು ವಿಜ್ಞಾನದ ಶಿಖರ. ಈ ವೈಜ್ಞಾನಿಕ ಕ್ರಾಂತಿಯ ವಿಷಯ ಬಂದಾಗ ನಾವು ಆರ್ಯಭಟರ ಹೆಸರನ್ನ ಹೇಳಲೇಬೇಕು. ಅವರು ಕೇವಲ ಗಣಿತಜ್ಞರಲ್ಲ, ಖಗೋಳಶಾಸ್ತ್ರಜ್ಞರೂ ಹೌದು. ಅವರು ಮಾಡಿದ ಸಂಶೋಧನೆಗಳು ನಮ್ಮ ಜಗತ್ತಿನ ಬಗೆಗಿನ ತಿಳುವಳಿಕೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಟ್ವು. ಅವರ ಅಸಂಖ್ಯಾತ ಕೊಡುಗೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವ್ದು ಗೊತ್ತಾ? 0. ಹೌದು, ಶೂನ್ಯದ ಪರಿಕಲ್ಪನೆ. ಇದು ಕೇವಲ ಒಂದು ಸಂಖ್ಯೆ ಆಗಿರಲಿಲ್ಲ, ಇದು ಗಣಿತದ ಜಗತ್ತಿನಲ್ಲಿ ಒಂದು ಕ್ರಾಂತಿಯನ್ನೇ ಸೃಷ್ಟಿಸಿತು. ಅನಂತ ಸಾಧ್ಯತೆಗಳಿಗೆ ದಾರಿ ಮಾಡಿಕೊಟ್ಟು. ನೋಡಿ, ವಿಜ್ಞಾನ ಒಂದು ಕಡೆ ಬೆಳೆಯುತ್ತಿದ್ರೆ ಸಾಹಿತ್ಯ ಕೂಡ ಉತ್ತುಂಗದಲ್ಲಿತ್ತು. ಮಹಾಕವಿ ಕಾಳಿದಾಸರನ್ನ ಯಾರ್ತಾನೆ ಮರೆಯೋಕೆ ಸಾಧ್ಯ? ಅವರ ಅಭಿಜ್ಞಾನ ಶಾಕುಂತಲಂ, ರಘುವಂಶ, ಮೇಘದೂತದಂತಹ ಕೃತಿಗಳು ಇವೆಲ್ಲವೂ ಸಂಸ್ಕೃತ ಸಾಹಿತ್ಯದ ಅಮೂಲ್ಯ ರತ್ನಗಳು. ಅವು ಕೇವಲ ಕಥೆಗಳಲ್ಲ, ಅವು ಮಾನವನ ಭಾವನೆಗಳ ಆಳವನ್ನು ತೋರಿಸುವ ಕನ್ನಡಿಗಳು. ಈ ಸೃಜನಶೀಲತೆ ಕೇವಲ ಸಾಹಿತ್ಯಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ವಾಸ್ತುಶಿಲ್ಪ, ಚಿತ್ರಕಲೆ, ಶಿಲ್ಪಕಲೆ ಎಲ್ಲ ಕ್ಷೇತ್ರಗಳಲ್ಲೂ ಅದು ಕಾಣಿಸುತ್ತೆ. ಹಿಂದೂ ದೇವಾಲಯಗಳ ನಿರ್ಮಾಣ ಆರಂಭವಾದದ್ದೇ ಈ ಕಾಲದಲ್ಲಿ. ಇನ್ನು ಇಡೀ ಜಗತ್ತೇ ಬೆರಗಾಗುವ ಅಜಂತಾ ಗುಹೆಗಳ ವರ್ಣಚಿತ್ರಗಳು ಕೂಡ ಇದೇ ಕಾಲದ ಕೊಡುಗೆ. ಇದು ಬರೀ ಕಲೆಯಲ್ಲ, ಇದು ಇತಿಹಾಸವನ್ನೇ ಹೇಳುವ ದೃಶ್ಯ ಕಾವ್ಯ. ಹಾಗಾದ್ರೆ ಇಷ್ಟೆಲ್ಲ ಸಾಧನೆಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ನಮ್ಗೇನನ್ಸುತ್ತೆ? ಗುಪ್ತ ಸಾಮ್ರಾಜ್ಯವನ್ನ ಸುವರ್ಣಯುಗ ಅಂತ ಕರೆಯೋದು ಸರಿನಾ? ಆ ಬಿರುದಿಗೆ ಅದು ನಿಜವಾಗ್ಲೂ ಅರ್ಹನಾ? ಬನ್ನಿ ಒಮ್ಮೆ ಎಲ್ಲವನ್ನೂ ಒಟ್ಟುಗೂಡಿಸಿ ನೋಡೋಣ.
ನಾವು ನೋಡಿದ ಹಾಗೆ ಅಲ್ಲಿ ರಾಜಕೀಯ ಸ್ಥಿರತೆ ಇತ್ತು, ಆರ್ಥಿಕ ಸಮೃದ್ಧಿ ಇತ್ತು, ಒಂದು ವ್ಯವಸ್ಥಿತ ಸಮಾಜ ಇತ್ತು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕಲೆ ಮತ್ತು ವಿಜ್ಞಾನದಲ್ಲಿ ಅದ್ಭುತವಾದ ಬೆಳವಣಿಗೆಯಾಗಿತ್ತು. ಇವೆಲ್ಲವೂ ಸೇರಿದಾಗ ಅದೇ ಒಂದು ಸುವರ್ಣಯುಗದ ಅಡಿಪಾಯ. ಹಾಗಾಗಿ ಹೌದು, ಸಾಕ್ಷಿಗಳೆಲ್ಲವೂ ಸ್ಪಷ್ಟವಾಗಿವೆ. ಒಂದು ಸುವರ್ಣ ಯುಗ ಅಂದ್ರೇನು? ಶಾಂತಿ, ಸಮೃದ್ಧಿ ಮತ್ತು ಸಾಂಸ್ಕೃತಿಕ ಸಾಧನೆ. ಈ ಎಲ್ಲದಕ್ಕೂ ಗುಪ್ತರ ಕಾಲ ಒಂದು ಅತ್ಯುತ್ತಮ ಉದಾಹರಣೆ. ಅದು ಕೇವಲ ಇತಿಹಾಸದ ಒಂದು ಅವಧಿಯಾಗಿರಲಿಲ್ಲ, ಅದು ಭಾರತದ ಸಾಮರ್ಥ್ಯದ ನಿಜವಾದ ಪ್ರತಿಬಿಂಬವಾಗಿತ್ತು. ಹಾಗಾದ್ರೆ ಕೊನೆಯದಾಗಿ ಈ ಅದ್ಭುತ ಯುಗವನ್ನ ನಾವು ನೋಡಿದಾಗ ನಾವೆಲ್ಲರೂ ನಮ್ಮನ್ನೇ ಕೇಳಿಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ಅದೇನಂದ್ರೆ, ಗುಪ್ತರ ಆ ಸುವರ್ಣ ಯುಗದಿಂದ ಇವತ್ತಿನ ನಮ್ಮ ಜಗತ್ತಿಗೆ ನಾವು ಯಾವ ಪಾಠಗಳನ್ನ ಕಲಿಯಬಹುದು? ಯಾಕಂದ್ರೆ ಇತಿಹಾಸದ ಪಾಠಗಳು ಎಂದಿಗಿಂತಲೂ ಇಂದು ಹೆಚ್ಚು ಪ್ರಸ್ತುತ.